ನಮಸ್ಕಾರ. ಭಾರತದ ಇತಿಹಾಸ ಅಂದ್ರೆ ಅದು ಕೇವಲ ಸುಂದರ ಅರಮನೆಗಳು ಅಥವಾ ಮಹಾರಾಜರ ಕಥೆ ಅಷ್ಟೇ ಅಲ್ಲ. ಅದರೊಳಗೆ ಯುದ್ಧಗಳು, ದಾಳಿಗಳು ಮತ್ತು ನಿರಂತರ ಸಂಘರ್ಷದ ಒಂದು ಸುದೀರ್ಘ ಇತಿಹಾಸವೇ ಅಡಗಿದೆ. ಅಷ್ಟಕ್ಕೂ ಸಾವಿರಾರು ವರ್ಷಗಳಿಂದ ವಿದೇಶಿ ಶಕ್ತಿಗಳು ಯಾಕೆ ಭಾರತದ ಮೇಲೆ ಕಣ್ಣಿಟ್ಟಿದ್ವು? ಬನ್ನಿ, ಇವತ್ತು ನಮ್ಮ ದೇಶದ ಇತಿಹಾಸವನ್ನ ರೂಪಿಸಿದ ಆ ದಾಳಿಗಳ ಬಗ್ಗೆ ಒಂದೊಂದಾಗಿ ನೋಡೋಣ. ಹಾಗಿದ್ರೆ ಮೊದಲ ಪ್ರಶ್ನೆ, ಯಾಕೆ ಭಾರತವನ್ನೇ ಟಾರ್ಗೆಟ್ ಮಾಡಲಾಯಿತು? ಉತ್ತರ ತುಂಬಾನೇ ಸಿಂಪಲ್. ಇಲ್ಲಿನ ಅಪಾರ ಸಂಪತ್ತು, ಮಸಾಲೆ ಪದಾರ್ಥಗಳು, ಚಿನ್ನ, ವಜ್ರ, ವೈಡೂರ್ಯ, ಹೀಗೆ ಜಗತ್ತಿನ ಕಣ್ಣಿಗೆ ಭಾರತ ಒಂದು ಬಂಗಾರದ ಖಜಾನೆಯ ಹಾಗೆ ಕಾಣ್ತಾ ಇತ್ತು. ಅಯ್ಯೋ, ದುರದೃಷ್ಟ ಅಂದ್ರೆ ಇದೇ ಆಕರ್ಷಣೆ ಅದರ ಇತಿಹಾಸದ ಪುಟಗಳನ್ನ ರಕ್ತದಿಂದ ಬರೆಯೋ ಹಾಗೆ ಮಾಡಿತು. ಈ ಇಡೀ ದಾಳಿಗಳ ಕಥೆಯನ್ನ ನಾವು 3 ಭಾಗಗಳಾಗಿ ನೋಡಬಹುದು. ಮೊದಲನೇದು ಪ್ರಾಚೀನ ಮತ್ತು ಮಧ್ಯಕಾಲೀನ ಯುಗದ ದಾಳಿಗಳು. ಎರಡನೇದು ವ್ಯಾಪಾರ ಅಂತ ಹೇಳ್ಕೊಂಡು ಬಂದು ನಮ್ಮನ್ನೇ ಆಳಿದ ಯುರೋಪಿಯನರ ಕಾಲ. ಕೊನೆಯದಾಗಿ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮ್ಮ ಗಡಿಗಳನ್ನ ಕಾಪಾಡಿಕೊಳ್ಳಕ್ಕೆ ನಡೆದ ಯುದ್ಧಗಳು. ಈ ಪ್ರತಿಯೊಂದು ಹಂತವೂ ಇವತ್ತಿನ ಭಾರತದ ಮೇಲೆ ತನ್ನದೇ ಆದ ಪರಿಣಾಮ ಬೀರಿದೆ. ಸರಿ, ಹಾಗಿದ್ರೆ ಮೊದಲನೇ ಭಾಗಕ್ಕೆ ಹೋಗೋಣ. ಪ್ರಾಚೀನ ಕಾಲದ ದಾಳಿಗಳು. ಇಲ್ಲಿ ದಾಳಿಕೋರರ ಉದ್ದೇಶ ತುಂಬಾನೇ ಸ್ಪಷ್ಟವಾಗಿತ್ತು. ಭಾರತದ ಸಂಪತ್ತನ್ನ ಲೂಟಿ ಮಾಡೋದು, ಜೊತೆಗೆ ಇಲ್ಲಿನ ಭೂಮಿಯನ್ನ ಗೆಲ್ಲೋದು. ಈ ದಾಳಿಗಳ ಸರಣಿ ಶುರುವಾಗಿದ್ದೇ ಕ್ರಿಸ್ತಪೂರ್ವ 518ರಲ್ಲಿ. ಹೌದು, ಪರ್ಷಿಯಾದ ರಾಜ ಡೇರಿಯಸ್ ಐ ಭಾರತದ ನೆಲದ ಮೇಲೆ ದಾಳಿ ಮಾಡಿದ್ದ ಅಂತ ದಾಖಲೆಗಳಲ್ಲಿ ಸಿಗುವ ಮೊದಲ ವಿದೇಶಿ ಆಕ್ರಮಣಕಾರ. ಅವನ ನಂತರ ಬಂದವನೇ ಜಗತ್ತನ್ನೇ ಗೆಲ್ಲೋಕ್ ಹೊರಟಿದ್ದ ಅಲೆಕ್ಸಾಂಡರ್. ಕ್ರಿಸ್ತಪೂರ್ವ 326ರಲ್ಲಿ ಅವನು ಭಾರತಕ್ಕೆ ಕಾಲಿಟ್ಟಾಗ ಅವನಿಗೆ ಇಲ್ಲಿನ ರಾಜ ಪೋರಸ್ನಿಂದ ಅದೆಂಥ ಪ್ರಬಲವಾದ ಪ್ರತಿರೋಧ ಎದುರಾಯ್ತು ಅಂದ್ರೆ ಭಾರತವನ್ನು ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ ಅಂತ ಅಲೆಕ್ಸಾಂಡರ್ ಸೇನೆಗೆ ಮನವರಿಕೆಯಾಯಿತು. ಇನ್ನು ಮಧ್ಯಕಾಲೀನ ಯುಗಕ್ಕೆ ಬರೋದಾದ್ರೆ ಮೊಹಮ್ಮದ್ ಘಜ್ನಿಯ ಹೆಸರನ್ನ ನಾವು ಮರೆಯೋ ಹಾಗೇ ಇಲ್ಲ. ಈತನ ಗುರಿ ಇಲ್ಲಿ ಆಳ್ವಿಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಭಾರತದ ದೇವಸ್ಥಾನಗಳಿರೋ ಅಪಾರ ಸಂಪತ್ತನ್ನ ದೋಚ್ಕೊಂಡು ಹೋಗೋದಾಗಿತ್ತು. ಅಂದ್ಹಾಗೆ ಘಜ್ನಿ 1 ಅಥವಾ 2 ಬಾರಿ ಅಲ್ಲ, ಬರೋಬ್ಬರಿ 17 ಬಾರಿ ಭಾರತದ ಮೇಲೆ ದಂಡೆತ್ತಿ ಬಂದಿದ್ದ. ಅದರಲ್ಲೂ ಗುಜರಾತಿನ ಸೋಮನಾಥ ದೇವಾಲಯವನ್ನ ಸಂಪೂರ್ಣವಾಗಿ ನಾಶ ಮಾಡಿ ಅಲ್ಲಿನ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದಿದ್ದು ಇತಿಹಾಸದ ಒಂದು ಕರಾಳ ಅಧ್ಯಾಯ. ಘಜ್ನಿ ನಂತರ ಬಂದ ಮೊಹಮ್ಮದ್ ಘೋರಿಯ ಉದ್ದೇಶ ಮಾತ್ರ ಸಂಪೂರ್ಣವಾಗಿ ಬೇರೆ ಇತ್ತು. ಅವನು ಕೇವಲ ಲೂಟಿ ಮಾಡೋಕೆ ಬರಲಿಲ್ಲ, ಬದಲಾಗಿ ತರೈನ್ ಯುದ್ಧಗಳಲ್ಲಿ ಗೆದ್ದು ಭಾರತದಲ್ಲಿ ದೆಹಲಿ ಸುಲ್ತಾನರ ದೀರ್ಘಕಾಲದ ಆಳ್ವಿಕೆಗೆ ಅಡಿಪಾಯ ಹಾಕಿದ. ಇದಾದ್ಮೇಲೆ 1526ರಲ್ಲಿ ಭಾರತದ ಇತಿಹಾಸವೇ ಒಂದು ಹೊಸ ತಿರುವು ಪಡ್ಕೊಳ್ತು. ದೆಹಲಿ ಸುಲ್ತಾನರನ್ನ ಸೋಲಿಸಿ ಬಾಬರ್ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ. ಈ ಸಾಮ್ರಾಜ್ಯ ಮುಂದೆ ಸುಮಾರು 300 ವರ್ಷಗಳ ಕಾಲ ಭಾರತವನ್ನ ಆಳ್ತು. ಮೊಘಲ್ ಸಾಮ್ರಾಜ್ಯ ಸ್ವಲ್ಪ ದುರ್ಬಲ ಆಗ್ತಿದ್ದಂತೆ 1739ರಲ್ಲಿ ಇರಾನಿನ ದೊರೆ ನಾದಿರ್ ಶಾ ದೆಹಲಿಯ ಮೇಲೆ ದಾಳಿ ಮಾಡ್ದ. ಇದು ಇತಿಹಾಸ ಕಂಡ ಅತ್ಯಂತ ಕ್ರೂರ ದಾಳಿಗಳಲ್ಲಿ ಒಂದು. ಇಡೀ ದೆಹಲಿಯನ್ನೇ ಸೂರೆ ಮಾಡಲಾಯಿತು. ಅಬ್ಬಾ, ನಾದಿರ್ ಶಾ ದೆಹಲಿಯಿಂದ ಹೊತ್ತೊಯ್ದ ಸಂಪತ್ತು ಎಷ್ಟಿತ್ತು ಅಂತ ಊಹಿಸೋಕೂ ಆಗಲ್ಲ. ಅದರಲ್ಲಿ ಜಗತ್ಪ್ರಸಿದ್ಧ ನವಿಲು ಸಿಂಹಾಸನ ಮತ್ತು ಇವತ್ತಿಗೂ ವಿವಾದದಲ್ಲಿರುವ ಆ ಕೊಹಿನೂರ್ ವಜ್ರ ಕೂಡ ಸೇರಿತು. ಈ ಒಂದೇ ಒಂದು ದಾಳಿ ಇಡೀ ಜಗತ್ತಿಗೆ ಭಾರತದ ಹತ್ರ ಎಷ್ಟು ಸಂಪತ್ತಿದೆ ಅಂತ ತೋರಿಸ್ಕೊಡ್ತು. ಸರಿ, ಈಗ ಕಥೆಯ 2ನೇ ಅಧ್ಯಾಯಕ್ಕೆ ಬರೋಣ. ಇಲ್ಲಿ ದಾಳಿಕೋರರು ಭೂಮಿ ಮೇಲಿಂದ ಬರಲಿಲ್ಲ, ಬದಲಿಗೆ ಸಮುದ್ರದ ಮಾರ್ಗವಾಗಿ ದೊಡ್ಡ ದೊಡ್ಡ ಹಡಗುಗಳಲ್ಲಿ ವ್ಯಾಪಾರದ ನೆಪ ಹೇಳ್ಕೊಂಡು ಬಂದರು. ಇಲ್ಲಿ ಆಕ್ರಮಣದ ಸ್ವರೂಪವೇ ಬದಲಾಯಿತು ನೋಡಿ. ಹಿಂದಿನವರು ನೇರವಾಗಿ ಯುದ್ಧ ಮಾಡಿ ಲೂಟಿ ಮಾಡ್ತಾ ಇದ್ರು, ಆದರೆ ಯುರೋಪಿಯನ್ನರು ವ್ಯಾಪಾರದ ಮುಖವಾಡ ಹಾಕೊಂಡು ಬಂದ್ರು. ಅವರ ಗುರಿ ಕೇವಲ ಲೂಟಿಯಾಗಿರ್ಲಿಲ್ಲ, ಬದಲಿಗೆ ಭಾರತವನ್ನೇ ಒಂದು ವಸಾಹತುವನ್ನಾಗಿ ಮಾಡಿ ಅದರ ಸಂಪನ್ಮೂಲಗಳನ್ನ ತಮ್ಮ ದೇಶಕ್ಕೆ ಸಾಗಿಸುವುದಾಗಿತ್ತು. ಇದನ್ನ ಬ್ರಿಟಿಷರು ತುಂಬನೇ ವ್ಯವಸ್ಥಿತವಾಗಿ ಮಾಡಿದ್ರು. ಮೊದಲು ವ್ಯಾಪಾರಿಗಳಾಗಿ ಬಂದ್ರು, ಆಮೇಲೆ 1757ರಲ್ಲಿ ನಡೆದ ಪ್ಲಾಸಿಕದನದಂತಹ ಯುದ್ಧಗಳಲ್ಲಿ ಗೆದ್ದು ರಾಜಕೀಯ ಅಧಿಕಾರ ಹಿಡಿದ್ರು. ಕೊನೆಗೆ ಇಡೀ ದೇಶವನ್ನೇ ತಮ್ಮ ಆಳ್ವಿಕೆಗೆ ತಂದುಕೊಂಡ್ರು. 1947ರಲ್ಲಿ ಬ್ರಿಟಿಷರು ಭಾರತ ಬಿಟ್ಟು ಹೋದ್ರು, ಆದರೆ ಸಂಘರ್ಷ ಮಾತ್ರ ನಿಲ್ಲಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೂ ಜೊತೆಗೆ ದೇಶ ವಿಭಜನೆಯ ನೋವು ಕೂಡ ಬಂತು. ಇಲ್ಲಿಂದ ಹೊಸ ಯುದ್ಧಗಳ ಅಧ್ಯಾಯ ಶುರುವಾಯಿತು. ಈ ಬಾರಿ ಹೋರಾಟ ನಮ್ಮ ಗಡಿಗಳನ್ನ ರಕ್ಷಿಸ್ಕೊಳೋಕೆ. ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ ಭಾರತಕ್ಕೆ 5 ದೊಡ್ಡ ಯುದ್ಧಗಳನ್ನ ಎದುರಿಸಬೇಕಾಗಿ ಬಂತು. ಪಾಕಿಸ್ತಾನದ ಜೊತೆಗೆ 4 ಬಾರಿ, ಕಾಶ್ಮೀರ್ ಮತ್ತು ಬಾಂಗ್ಲಾದೇಶ ವಿಮೋಚನೆಯ ವಿಚಾರವಾಗಿ. 1962ರಲ್ಲಿ ಚೀನಾದ ಜೊತೆಗೆ ಗಡಿ ವಿಚಾರವಾಗಿ ಒಂದು ದೊಡ್ಡ ಯುದ್ಧ. ಈ ಪ್ರತಿಯೊಂದು ಯುದ್ಧವೂ ಭಾರತದ ರಕ್ಷಣಾ ನೀತಿಯ ಮೇಲೆ ದೊಡ್ಡ ಪರಿಣಾಮ ಬೀರಿದೆ.
ಯುದ್ಧ ಅಷ್ಟೇ ಅಲ್ಲ, ಭಾರತ ಇನ್ನೊಂದು ರೀತಿಯ ತುಂಬಾನೇ ಅಪಾಯಕಾರಿಯಾದ ಸಂಘರ್ಷವನ್ನ ಎದುರಿಸಿದೆ. ಅದೇ ವಿದೇಶಿ ಬೆಂಬಲಿತ ಭಯೋತ್ಪಾದನೆ. ಇದು ಗಡಿಗಳಿಲ್ಲದ ಒಂದು ರೀತಿಯ ನೆರಳಿನ ಯುದ್ಧ. ಇದರಲ್ಲಿ ಸಾಮಾನ್ಯ ನಾಗರಿಕರೇ ಟಾರ್ಗೆಟ್. ಈ ಹೊಸ ಸವಾಲು ಎಷ್ಟು ಕ್ರೂರವಾಗಿತ್ತು ಅನ್ನೋದಕ್ಕೆ ಉದಾಹರಣೆಗಳು ಬೇಕಿಲ್ಲ. ಮುಂಬೈನ ಮೇಲೆ ನಡೆದ 1993 ಮತ್ತು 26/11 ದಾಳಿಗಳು, ದೇಶದ ಸಂಸತ್ ಭವನದ ಮೇಲಿನ ದಾಳಿ, ಹೀಗೆ ಪ್ರತಿಯೊಂದು ಘಟನೆಯೂ ಈ ಭಯೋತ್ಪಾದನೆಯ ಕರಾಳ ಮುಖವನ್ನು ನಮಗೆ ತೋರಿಸಿದೆ. ಹಾಗಿದ್ರೆ ಈ ಸಾವಿರಾರು ವರ್ಷಗಳ ಸಂಘರ್ಷದ ಕಥೆಯಿಂದ ನಮಗೆ ಏನ್ ಗೊತ್ತಾಗತ್ತೆ? ಪ್ರಾಚೀನ ಕಾಲದ ದಾಳಿಗಳಿಂದ ಹಿಡಿದು ಇವತ್ತಿನ ಭಯೋತ್ಪಾದನೆಯವರೆಗೆ ಭಾರತ ನಿರಂತರವಾಗಿ ಸವಾಲುಗಳನ್ನ ಎದುರಿಸ್ತಲೇ ಬಂದಿದೆ. ಆದ್ರೆ ಇಷ್ಟೆಲ್ಲ ಆದ್ರೂ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿದೆ. ಈ ಒಂದು ವಾಕ್ಯದಲ್ಲೇ ಇಡೀ ಕಥೆಯ ಸಾರಾಂಶ ಅಡಗಿದೆ. ಭಾರತವು ಪ್ರತಿ ಬಾರಿಯೂ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತಾ ಬಂದಿದೆ. ಇತಿಹಾಸದಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿಗಳು ಬಂದರೂ, ಭಾರತ ಬಿದ್ರೂ ಕೂಡ ಮತ್ತೆ ಎದ್ದು ನಿಲ್ಲೋ ಫೀನಿಕ್ಸ್ ಹಕ್ಕಿಯ ಹಾಗೆ ತನ್ನ ಅಸ್ತಿತ್ವವನ್ನ ಕಾಪಾಡಿಕೊಂಡಿದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯನ್ನೇ ಕೇಳೋಣ. ಈ ನಿರಂತರ ಸಂಘರ್ಷದ ಇತಿಹಾಸ ಇದೆಯಲ್ಲ, ಇದು ಇವತ್ತಿನ ಭಾರತದ ಸಮಾಜವನ್ನ, ರಾಜಕೀಯವನ್ನ ಮತ್ತು ಜಗತ್ತಿನ ಕಡೆಗೆ ನೋಡುವ ನಮ್ಮ ದೃಷ್ಟಿಕೋನವನ್ನ ಹೇಗೆಲ್ಲ ರೂಪಿಸಿರಬಹುದು? ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ.